ಹಲೋ ಟ್ರೇಡರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವಾಲ್ಯೂಮ್ ಬಗ್ಗೆ ಮಾತಾಡೋಣ. ವಾಲ್ಯೂಮ್ ಬಂದು ಟೋಟಲ್ ನಂಬರ್ ಆಫ್ ಶೇರ್ಸ್ ಟ್ರೇಡೆಡ್. ಇವಾಗ ಟ್ರೇಡ್ ಆಗೋದಕ್ಕೆ ಯಾರಾದರೂ ಆ ಸ್ಟಾಕ್ನ ಸೇಲ್ ಮಾಡಿರಬೇಕು, ಜೊತೆಗೆ ಇನ್ನೊಬ್ರು ಯಾರಾದರೂ ಅದನ್ನ ಬೈ ಮಾಡಿರಬೇಕು. ಸೊ ಅದನ್ನ ಟ್ರೇಡ್ ಅಂತ ಹೇಳ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಇವಾಗ ಅದೇ ರೀತಿ ಟ್ರೇಡು ಎಷ್ಟು ಆಗಿದೆ, ಎಷ್ಟು ನಂಬರ್ ಆಫ್ ಶೇರ್ಸ್ ಆ ರೀತಿ ಟ್ರೇಡ್ ಆಗಿದೆ ಅನ್ನೋದು ನಮಗೆ ವಾಲ್ಯೂಮಲ್ಲಿ ಗೊತ್ತಾಗುತ್ತೆ. ಇವಾಗ ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ ನಾವು ಸೆಟ್ ಮಾಡ್ಕೋಬಹುದು ಚಾರ್ಟಲ್ಲಿ, ಲೈಕ್ 1 ಡೇ ಅಥವಾ 1 ವೀಕ್ ಅಥವಾ ಮಿನಿಟ್ಸ್ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇವಾಗ ನಾವು ಆ 1 ಡೇ ಅಥವಾ 1 ವೀಕ್ ಅಥವಾ ಅವರ್ಲಿ ಟೈಮ್ ಫ್ರೇಮ್ ಅಥವಾ ಮಿನಿಟ್ಸ್ಗೆ ಹಾಕೊಂಡಾಗ ವಾಲ್ಯೂಮ್ ನಮಗೆ ಆ ಒಂದು ದಿನ ಎಷ್ಟು ನಂಬರ್ ಆಫ್ ಶೇರ್ಸ್ ಟ್ರೇಡ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. 1 ವೀಕ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಮಂಡೇ ಟು ಫ್ರೈಡೆ ಎಷ್ಟು ನಂಬರ್ ಆಫ್ ಶೇರ್ಸ್ ಅಲ್ಲಿ ಟ್ರೇಡ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸಿಮಿಲರ್ಲಿ 1 ವೀಕ್ ಅಥವಾ 1 ಅವರ್ ಅಥವಾ 1 ಮಿನಿಟ್ ಅಥವಾ 5 ಮಿನಿಟ್ಸ್, ಆ ಪರ್ಟಿಕ್ಯುಲರ್ ಮಿನಿಟ್ಸ್, ಆ ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಟ್ರೇಡ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ವಾಲ್ಯೂಮ್ ಎಷ್ಟು ಇಂಪಾರ್ಟೆಂಟು ಅಂತ ಅಂದರೆ, ಇವಾಗ ವಾಲ್ಯೂಮು ಬೇರೆ ಯಾವುದೇ ಆಸ್ಪೆಕ್ಟ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಮೂವಿಂಗ್ ಆವ್ರೇಜ್ ತಗೊಳ್ಳಿ. ಮೂವಿಂಗ್ ಆವ್ರೇಜು ಕ್ಲೋಸ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ದಿನದ ಕ್ಲೋಸ್ ಪ್ರೈಸ್, ಆ ಸ್ಟಾಕ್ದ ಕ್ಲೋಸ್ ಪ್ರೈಸ್ ಏನಿದೆ ಅದ್ರ ಮೇಲೆ ಆ ದಿನದ ಮೂವಿಂಗ್ ಆವರೇಜ್ ಪಾಯಿಂಟ್ ಏನು ಅನ್ನೋದು ಡಿಪೆಂಡ್ ಆಗುತ್ತೆ. ಬಟ್ ವಾಲ್ಯೂಮ್ ಹಾಗಲ್ಲ. ವಾಲ್ಯೂಮ್ ಪ್ಯೂರ್ಲಿ ನಮಗೆ ಸ್ಟಾಕ್ ಮಾರ್ಕೆಟಿಂದ ಸಿಗುತ್ತೆ. ಎಷ್ಟು ಜನ ಆ ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅನ್ನೋದ್ರ ಮೇಲೆ ನಮಗೆ ವಾಲ್ಯೂಮ್ ಗೊತ್ತಾಗುತ್ತೆ. ಸೊ ಇದು ಯಾವುದೇ ರೀತಿ ಪ್ರೈಸ್ ಮೇಲೆ ಡಿಪೆಂಡ್ ಆಗಲ್ಲ. ಯಾವುದೇ ರೀತಿ RSI ಆಗಲಿ ಅಥವಾ ಬಾಲಿಂಜರ್ ಬ್ಯಾಂಡ್ಸ್ ಆಗಲಿ, ಬೇರೆ ಏನದ್ರ ಮೇಲೂ ಕೂಡ ವಾಲ್ಯೂಮ್ ಡಿಪೆಂಡ್ ಆಗೋದಿಲ್ಲ. ಇದು ಪ್ಯೂರ್ಲಿ ಫುಲ್ ರಾ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಆದ್ರಿಂದ ಇದು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ವಾಲ್ಯೂಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ಇವಾಗ ವಾಲ್ಯೂಮ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಬಿಗ್ ಫಿಶ್ ಲಿಟಲ್ ಶಿಪ್ ಅನ್ನೋ ಕಾನ್ಸೆಪ್ಟ್ ನೀವು ಕೇಳಿರ್ಬೋದು. ಇವಾಗ ಬಿಗ್ ಫಿಶ್ ಲಿಟಲ್ ಫಿಶ್ ಸ್ಟಾಕ್ ಮಾರ್ಕೆಟಲ್ಲಿ ಏನು ಬರುತ್ತೆ ಅಂತ ಅಂದರೆ, ಇವಾಗ ಲಿಟಲ್ ಫಿಶ್ ಅಂತ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ರಿಟೇಲ್ ಟ್ರೇಡರ್ಸ್. ಇವಾಗ ನೀವು ಎಲ್ಲ ರಿಟೇಲ್ ಟ್ರೇಡರ್ಸ್ ಹೇಗೆ ಅಂತ ಅಂದರೆ, ನಮ್ಮ ಹತ್ರ ಫಂಡ್ಸ್ ಮೇ ಬಿ ಲೈಕ್ ಲ್ಯಾಕ್ಸ್ ಆಫ್ ರುಪೀಸಲ್ಲಿ ಇರ್ಬೋದು. ಸೊ ನಾವು ಮ್ಯಾಕ್ಸಿಮಮ್ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ನಾವು 100 to 1000 ಶೇರ್ಸ್ ಅಲ್ಲೇ ಮಾಡ್ತೀವಿ. ಮ್ಯಾಕ್ಸಿಮಮ್ 5000 ಶೇರ್ಸ್ ಅಷ್ಟರಲ್ಲಿ ನಾವು ಬೈ ಅಥವಾ ಸೆಲ್ ಮಾಡ್ತಾ ಇರ್ತೀವಿ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ. ಬಟ್ ಬಿಗ್ ಫಿಶ್ ಅಂತ ಅಂದರೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಆಗಿರ್ತಾರೆ. ಇವಾಗ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಅಂತ ಅಂದರೆ ಫಾರಿನ್ ಆದರೂ ಆಗಿರ್ಬೋದು ಅಥವಾ ಡೊಮೆಸ್ಟಿಕ್ ಆದರೂ ಆಗಿರ್ಬೋದು. ಇವಾಗ ನೀವು ಕೇಳಿರ್ಬೋದು FII ಅಥವಾ DII ಅಂತ. ಸೊ FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, DII ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ. ಸೊ ಈ ರೀತಿ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಎಲ್ಲ, ಅವರೆಲ್ಲ ಮಿನಿಮಮ್ ಏನಿಲ್ಲ ಅಂತ ಅಂದರೂ ಕ್ರೋರ್ಸ್ ಆಫ್ ಶೇರ್ಸ್ ಅಲ್ಲಿ ಅವರು ಟ್ರೇಡ್ ಮಾಡ್ತಿರ್ತಾರೆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ಸ್ ಅಲ್ಲಿ. ಏಕೆಂದ್ರೆ ಅವ್ರ ಹತ್ರ ಫಂಡ್ಸ್ ಹಂಗೆ ಅಷ್ಟಿರುತ್ತೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಹತ್ರ. ಅವರು ಬೇರೆಯವ್ರು ನಮ್ಮ ಥರ ರಿಟೇಲ್ ಟ್ರೇಡರ್ಸ್ ಆಗಿರ್ಬೋದು ಅಥವಾ ಬೇರೆ ಕಂಪ್ನಿಗಳ ಅಮೌಂಟ್ ಆಗಿರ್ಬೋದು, ಆ ಅಮೌಂಟನ್ನು ಇಟ್ಕೊಂಡು ಅವರು ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸು ಕ್ರೋರ್ಸ್ ಆಫ್ ಶೇರ್ಸಲ್ಲಿ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಅವರು ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಬಿಗ್ ಫಿಶ್ ಲಿಟಲ್ ಫಿಶ್ ಕಾನ್ಸೆಪ್ಟ್ ಏನಕ್ಕೆ ಬಂತು ಇಲ್ಲಿ ಅಂತ ಅಂದರೆ, ಇವಾಗ ಬಿಗ್ ಫಿಶ್ ಅಂದರೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್, ಅವರು ಕ್ರೋರ್ಸ್ ಆಫ್ ಶೇರ್ಸ್ ಅವರು ಬೈ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ. ಇವಾಗ ವಾಲ್ಯೂಮ್ ಹೀಗೆ ಹೋಗ್ತಾ ಇದೆ ಅಂತಂದರೆ, ಸಡನ್ನಾಗಿ ಒಂದು ದಿನ ಹಿಂಗೆ ಹ್ಯೂಜ್ ಆಗಿ ವಾಲ್ಯೂಮ್ ಬಂತು ಅಂತ ಅಂದರೆ, ಸೊ ದಟ್ ಮೀನ್ಸ್ ಅವತ್ತು ಈ ಬಿಗ್ ಫಿಶ್ ಅಂದರೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಯಾರಾದರೂ ಒಬ್ಬರು ಆ ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ. ಸೊ ಇವಾಗ ಅವರು ಅಷ್ಟು ಹ್ಯೂಜ್ ಆಗಿ ಇಂಟ್ರೆಸ್ಟ್ ತೋರಿಸಿರುವಾಗ ನಾವು ಅವ್ರ ಎಗೇನ್ಸ್ಟ್ ಆಗಿ ನಾವು ಹೋಗೋಕ್ಕಾಗಲ್ಲ. ಅವ್ರ ಎಗೇನ್ಸ್ಟ್ ಆಗಿ ನಾವು ಅಕಸ್ಮಾತ್ ಏನಾದರೂ ಹೋದ್ವಿ ಅಂತ ಅಂದರೆ, ಆಬ್ವಿಯಸ್ಲಿ ನಮ್ಮದು ಸ್ಟಾಕ್ ಮಾರ್ಕೆಟ್ ಅಥವಾ ಆ ಪರ್ಟಿಕ್ಯುಲರ್ ಟ್ರೇಡ್ ನಮ್ಮದು ಲಾಸಲ್ಲೇ ನಾವು ಎಕ್ಸಿಟ್ ಆಗ್ತೀವಿ.
ಇವಾಗ ವಾಲ್ಯೂಮ್ ಇಂಪಾರ್ಟೆನ್ಸ್ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ. ಇವಾಗ ಸ್ಟಾಕು ಡೌನ್ ಟ್ರೆಂಡಲ್ಲಿದೆ. ಬೈ ದ ವೇ, ಪ್ರೈಸ್ ಅಥವಾ ಸ್ಟಾಕು ಟ್ರೆಂಡ್ ಡೌನ್ ಟ್ರೆಂಡ್ ಅಥವಾ ಅಪ್ ಟ್ರೆಂಡಲ್ಲಿ ಇದೆಯಾ ಅಂತ ಹೇಗೆ ತಿಳ್ಕೊಬೇಕು ಅಂತ ಮೂವಿಂಗ್ ಆವ್ರೇಜ್ ಅನ್ನೋ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. ನಾ ಆ ವಿಡಿಯೋನ ಈ ವಿಡಿಯೋಗೆ ನಾನು ಟ್ಯಾಗ್ ಮಾಡಿರ್ತೀನಿ. ದಯವಿಟ್ಟು ಮೂವಿಂಗ್ ಆವ್ರೇಜ್ ಬಗ್ಗೆ ಆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಅದರಲ್ಲಿ ನಿಮಗೆ ಟ್ರೆಂಡ್ ಹೇಗೆ ಐಡೆಂಟಿಫೈ ಮಾಡ್ಬೋದು ಮೂವಿಂಗ್ ಆವ್ರೇಜ್ ಆ್ಯಡ್ ಮಾಡಿಕೊಂಡು ಚಾರ್ಟಲ್ಲಿ ಅನ್ನೋದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ನಾವು ಬ್ಯಾಕ್ ಟು ದ ವಿಡಿಯೋ. ಡೌನ್ ಟ್ರೆಂಡಲ್ಲಿದೆ ಅಂತ ಅಂದ್ಕೊಳ್ಳಿ ಪ್ರೈಸು ಅಥವಾ ಸ್ಟಾಕು ಡೌನ್ ಟ್ರೆಂಡಲ್ಲಿದ್ದು ವಾಲ್ಯೂಮು ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ವಾಲ್ಯೂಮ್ ಹೈ ಆಗುತ್ತೆ. ಬಟ್ ಪ್ರೈಸ್ ಡ್ಯಾಮೇಜ್ ಆಗಲ್ಲ. ಪ್ರೈಸ್ ಡ್ಯಾಮೇಜ್ ಅಥವಾ ಪ್ರೈಸ್ ಲೋ ಹೋಗಲ್ಲ, ಅಂದರೆ ಕೆಳಗೋಗಲ್ಲ. ಹಾಗಿರುವಾಗ ಅದು ಎಕ್ಸಾಷನ್ ವಾಲ್ಯೂಮ್. ಎಕ್ಸಾಷನ್ ವಾಲ್ಯೂಮ್ ಏನು ಅಂತ ಅಂದರೆ, ಆ ಡೌನ್ ಟ್ರೆಂಡ್ ಫುಲ್ ಮೇಲ್ಗಡೆಯಿಂದ ಕೆಳಗೆ ಬರುವಾಗ ಜನ ಆದಷ್ಟು ಸೆಲ್ ಮಾಡ್ಬಿಟ್ಟಿರ್ತಾರೆ. ಈ ರೀತಿ ವಾಲ್ಯೂಮ್ ಹೈ, ಪ್ರೈಸ್ ಡೌನ್ ಟ್ರೆಂಡಲ್ಲಿದ್ದು ವಾಲ್ಯೂಮ್ ಹೈ ಆಗಿ ಪ್ರೈಸ್ ಇನ್ನೂ ಕೆಳಗೆ ಹೋಗ್ತಾ ಇಲ್ಲ, ಅಷ್ಟು ಹೈ ವಾಲ್ಯೂಮ್ ಇದೆ ಅಂತಂದ್ರು ಅಂದರೆ ದಟ್ ಮೀನ್ಸ್ ದಟ್ ಜನಕ್ಕೆ ಇನ್ನು ಸೇಲ್ ಮಾಡೋದಕ್ಕೆ ಯಾರ ಹತ್ರನೂ ಸ್ಟಾಕ್ ಇಲ್ಲ ಅಂಡ್ ನೋಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ಸೆಲ್ಲಿಂಗ್ ಎನಿಮೋರ್ ಅನ್ನೋದು ಅರ್ಥ ಆಗುತ್ತೆ. ಸೊ ಅಲ್ಲಿ ಸೆಲ್ಲರ್ಸ್ ವಾಲ್ಯೂಮು ಎಕ್ಸಾಸ್ಟ್ ಆಗೋಗಿದೆ ಅಂತ. ಸೊ ಅದಕ್ಕೆ ಅದನ್ನು ಎಕ್ಸಾಷನ್ ವಾಲ್ಯೂಮ್ ಅಂತ ಕರೀತಾರೆ. ಸೊ ಅಂದರೆ ಅವಾಗ ಬುಲ್ಲಿಶ್ ಮಾರ್ಕೆಟ್ ಇವಾಗ ಶುರು ಆಗುತ್ತೆ, ಬುಲ್ಲಿಶ್ ವಾಲ್ಯೂಮ್ ಶುರು ಆಗುತ್ತೆ. ಇನ್ನು ಜನ ಸೇಲ್ ಮಾಡೋದಕ್ಕಿಲ್ಲ, ಏನೇ ಇದ್ರು ಜನ ಬೈ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅನ್ನೋದಾಗುತ್ತೆ. ಅಂಡ್ ಅವಾಗ ಪ್ರೈಸ್ ಮೇಲೋಗಕ್ಕೆ ಶುರು ಆಗುತ್ತೆ. ಅದೇ ರೀತಿ ಇವಾಗ ಪ್ರೈಸು ಅಪ್ ಟ್ರೆಂಡಲ್ಲಿದೆ, ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ, ಬಟ್ ನೋ ಹೈ ವಾಲ್ಯೂಮ್, ಬಟ್ ಸ್ಟಿಲ್ ಪ್ರೈಸು ಮೇಲೋಗ್ತಾ ಇದೆ. ಹಾಗಂದ್ರೆ ಪ್ರೈಸ್ ಆವಾಗ ಮೇಲ್ ಹೋಗ್ತಾ ಇದೆ, ಬಟ್ ದೇರ್ ಇಸ್ ನೋ ಸಪೋರ್ಟ್ ಆಫ್ ವಾಲ್ಯೂಮ್ಸ್. ವಾಲ್ಯೂಮ್ ಇಂದ ಸಪೋರ್ಟ್ ಇಲ್ಲ ಅಂದ್ರೆ ಅದು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗಿ ಯಾವುದೇ ರೀತಿ ಸಪೋರ್ಟ್ ಇಲ್ದಿರ ಮಾರ್ಕೆಟ್ ಬೇರಿಶ್ ಆಗುತ್ತೆ ಅಂತ. ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಸಪೋರ್ಟ್ ರೆಸಿಸ್ಟೆನ್ಸ್, ಇವಾಗ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ, ಪ್ರೈಸ್ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ವಾಲ್ಯೂಮ್ ಜಾಸ್ತಿ ಇತ್ತು ಅಂತ ಅಂದ್ರೆ ದೆನ್ ದಟ್ ಈಸ್ ಅ ಕನ್ಫರ್ಮೇಶನ್ ದಟ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು ಅಂಡ್ ಪ್ರೈಸ್ ಕನ್ಸಾಲಿಡೇಷನ್ ಅಲ್ಲಿತ್ತು ಅಂಡ್ ಆ ರೆಸಿಸ್ಟೆನ್ಸ್ ನ ಬ್ರೇಕ್ ಆಗಿ ಮೇಲ್ ಹೋಗಿದೆ ಅಂಡ್ ಜನ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಓಕೆ, ಜನ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಆ ರೆಸಿಸ್ಟೆನ್ಸ್ ನ ಬ್ರೇಕ್ ಆಗಿರೋದಕ್ಕೆ, ಅಥವಾ ಜನ ಅಷ್ಟು ಇಂಟ್ರೆಸ್ಟ್ ತೋರಿಸಿರೋದಕ್ಕೇನೆ ಪ್ರೈಸ್ ಬ್ರೇಕ್ ಆಗಿದೆ ಅಂಡ್ ಅಷ್ಟು ಹ್ಯೂಜ್ ವಾಲ್ಯೂಮ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇದೆ ಆ ಪ್ರೈಸ್ ಇನ್ ಮೇಲ್ ಹೋಗೋದಕ್ಕೆ ಅಥವಾ ಕನ್ಸಾಲಿಡೇಷನ್ ಬ್ರೇಕ್ ಆಗೋದಕ್ಕೆ ಅಂತ ಅಂದ್ರೆ ದೆನ್ ದಟ್ ಕ್ಯಾನ್ ಬಿ ಯುವರ್ ಎಂಟ್ರಿ ಪಾಯಿಂಟ್. ನಿಮ್ಮ ಎಂಟ್ರಿ ಪಾಯಿಂಟ್ ಅಲ್ಲಿ ಆಗಿರ್ಬೋದು. ನೀವು ಎಂಟ್ರಿ ಅಲ್ಲಾಗಿ ಪ್ರೈಸ್ ಇವಾಗ ನೆಕ್ಸ್ಟ್ ಕನ್ಸಾಲಿಡೇಷನ್ ಇಂದ ಟ್ರೆಂಡಿಂಗ್ ಮಾರ್ಕೆಟಿಗೆ ಶಿಫ್ಟ್ ಆಗುತ್ತೆ ಅನ್ನೋದಕ್ಕೆ ನೀವು ಕನ್ಸಿಡರ್ ಮಾಡಿ ಯು ಕ್ಯಾನ್ ಎಂಜಾಯ್ ದ ಬುಲ್ ರನ್. ಸೊ ಹಾಗೆ ವಾಲ್ಯೂಮ್ ಬೇರೆ ಯಾವುದೇ ಇಂಡಿಕೇಟರ್ ಇಲ್ದಿರ ಬರೀ ವಾಲ್ಯೂಮ್ ಯೂಸ್ ಮಾಡಿಕೊಂಡು ನೀವು ಎಂಟ್ರಿ ಎಕ್ಸಿಟ್ ಆ ರೀತಿ ಎಲ್ಲ ಆಗ್ಬೋದು. ಸೊ ಇಮ್ಯಾಜಿನ್ ಈ ವಾಲ್ಯೂಮ್ ಯೂಸ್ ಮಾಡಿ ನೀವು ಬೇರೆ ಇಂಡಿಕೇಟರ್ಸ್ ಲೈಕ್ ಮೂವಿಂಗ್ ಆವ್ರೇಜ್ ಆಗಿರ್ಬೋದು, RSI ಆಗಿರ್ಬೋದು, ಬಾಲಿಂಜರ್ ಬ್ಯಾಂಡ್ಸ್ ಆಗಿರ್ಬೋದು, ಆ ರೀತಿ ಎಲ್ಲ ನೀವು ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡೋದ್ರಿಂದ ಇನ್ನು ತುಂಬ ಅಂದರೆ ತುಂಬ ಈಸಿಯಾಗಿ ಟ್ರೇಡ್ ಮಾಡ್ಬೋದು. ಅಂಡ್ ಕನ್ಫರ್ಮೇಷನಲ್ ಟ್ರೇಡ್ಸ್ ನೀವು ಜಾಸ್ತಿ ತಗೋಬೋದು ಅಂಡ್ ಎಕ್ಸಿಟ್ ಕೂಡ ರೈಟ್ ಮೂಮೆಂಟಲ್ಲಿ ಎಕ್ಸಿಟ್ ಆಗ್ಬೋದು, ಎಂಟ್ರಿ ಕೂಡ ರೈಟ್ ಪಾಯಿಂಟಲ್ಲಿ ಎಂಟ್ರಿ ಆಗ್ಬೋದು. ಬೇಸ್ಡ್ ಆನ್ ವಾಲ್ಯೂಮ್ ಅಂದರೆ ಜನ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಎಷ್ಟು ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಥವಾ ಎಷ್ಟು ಜನ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದರಿಂದ ವಾಲ್ಯೂಮ್ ಅಷ್ಟು ಪ್ರಾಮುಖ್ಯತೆ ತೋರಿಸುತ್ತೆ. ಸೊ ಇವಾಗ ಇದೆಲ್ಲ ಕಾನ್ಸೆಪ್ಟ್ನ ನಾನು ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಚಾರ್ಟ್ಗೆ ಹೋಗೋಣ. ಇದು ರಿಲಯನ್ಸ್ದು ವೀಕ್ಲಿ ಚಾರ್ಟು. ಸೊ ಇವಾಗ ರಿಲಯನ್ಸ್ ವೀಕ್ಲಿ ಚಾರ್ಟಲ್ಲಿ ನಾನು ಇಂಡಿಕೇಟರ್ಸ್ಗೆ ಹೋಗ್ತೀನಿ. ಫಸ್ಟ್ ವಾಲ್ಯೂಮ್ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ಇಂಡಿಕೇಟರ್ಸ್ಗೆ ಹೋಗ್ಬಿಟ್ಟು ಟ್ಯಾಬಲ್ಲಿ ನಾನು ಅಲ್ಲಿ ವಾಲ್ಯೂಮ್ ಅಂತ ಟೈಪ್ ಮಾಡ್ತೀನಿ.
ಬರೀ ವಾಲ್ಯೂಮ್ ಅಂತ ಇರುತ್ತಲ್ಲ, ಈ ವಾಲ್ಯೂಮ್ ಆಸಿಲೇಟರ್ಸ್ ಅವೆಲ್ಲ ಏನು ಬೇಡ, ಬರೀ ವಾಲ್ಯೂಮ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಇಲ್ಲಿ ಕೆಳಗೆ ರೆಡ್ ಮತ್ತು ಗ್ರೀನಲ್ಲಿ ಬರುತ್ತೆ. ಸೊ ಇವಾಗ ಈ ರೆಡ್ ಮತ್ತು ಗ್ರೀನ್ ಇರೋದನ್ನ ದಯವಿಟ್ಟು ಒಂದು ಸಿಂಗಲ್ ಕಲರಿಗೆ ನೀವು ಚೇಂಜ್ ಮಾಡ್ಕೊಳ್ಳಿ. ಏಕೆ ಅಂತಂದರೆ ಇವಾಗ ರೆಡ್ ಇದೆ ಅಂತಂದರೆ ಅವತ್ತು ಡಸಂಟ್ ಮೀನ್ ಅಂದರೆ ಅವತ್ತು ಸೆಲ್ಲರ್ಸ್ ಜಾಸ್ತಿ ಇದ್ದರು, ಸೆಲ್ಲರ್ಸ್ ಇಂಟ್ರೆಸ್ಟ್ ತೋರಿಸಿದ್ರು, ಅವತ್ತು ಬೇರಿಶ್ ಆಗಿತ್ತು ಅನ್ನೋದು ಆಗಲ್ಲ. ಸೊ ಗ್ರೀನ್ ಇತ್ತು ಅಂತಂದರೆ ಎಲ್ಲ ಟೈಮ್ ಅದು ಬುಲ್ಲಿಶ್ ಆಗಿತ್ತು ಅಥವಾ ಬುಲ್ಸ್ ಜಾಸ್ತಿ ಕಂಟ್ರೋಲಲ್ಲಿದ್ದರು ಅನ್ನೋದು ಆ ರೀತಿ ಆಗಲ್ಲ ಯಾವಾಗಲೂ. ಸೊ ಆದ್ದರಿಂದ ನೀವು ಬೆಟರ್ ಅಂಡರ್ಸ್ಟ್ಯಾಂಡಿಂಗಿಗೆ ಅಥವಾ ನೀವು ವಾಲ್ಯೂಮ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ವಾಲ್ಯೂಮ್ ಮೇಲ್ಗಡೆ ಇರುತ್ತೆ ನಿಮ್ಮ ಸ್ಟಾಕ್ ಪ್ರೈಸ್ ಕೆಳಗೆ, ಅಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ. ಸೆಟ್ಟಿಂಗ್ಸಿಗೆ ಹೋದಾಗ ಇಲ್ಲಿ ಸ್ಟೈಲಲ್ಲಿ ನಿಮಗೆ ಇಲ್ಲಿ ಫಾಲಿಂಗ್ ಅಥವಾ ಗ್ರೋಯಿಂಗ್ ಅನ್ನೋದಕ್ಕೆ ನಿಮಗೆ ರೆಡ್ ಮತ್ತು ಗ್ರೀನ್ ಇರುತ್ತೆ. ಆ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿ ಅದರ ಒಂದು ಪರ್ಟಿಕ್ಯುಲರ್ ಸಿಂಗ್ಯುಲರ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಗ್ರೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಟ್ ಲುಕ್ಸ್ ಕ್ವೈಟ್ ಗುಡ್ ಅದಕ್ಕೆ. ಸೊ ಇವಾಗ ಇದು ವೀಕ್ಲಿ ಚಾರ್ಟು. ಇವಾಗ ವಾಲ್ಯೂಮ್ ಬಗ್ಗೆ ನಾನು ಹೇಳಿದ್ದು ಏನು ಅಂತ ಅಂದರೆ, ಇವಾಗ ಪ್ರೈಸು ಕೆಳಗೆ ಹೋಗ್ತಿರುವಾಗ ಪ್ರೈಸ್ ಡೌನ್ ಟ್ರೆಂಡಲ್ಲಿದೆ ಆ್ಯಂಡ್ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ ಅಂತ ಅಂದರೆ ದಟ್ ಮೀನ್ಸ್ ದಟ್ ದ ಎಕ್ಸಾಷನ್ ವಾಲ್ಯೂಮ್ ಅಂತ, ಅದನ್ನು ತೋರಿಸ್ತೀನಿ ನಿಮಗೆ. ಓಕೆ, ಇವಾಗ ನೀವು ಇಲ್ಲಿ ನೋಡಿ ಪ್ರೈಸು ಕಾನ್ಸ್ಟೆಂಟಾಗಿ ಕೆಳಗೆ ಬೀಳ್ತಾ ಇದೆ. ಸೊ ದೆರ್ ಇಸ್ ಎ ಡೌನ್ ಟ್ರೆಂಡಲ್ಲಿದೆ. ಸೊ ಇವಾಗ ಮೂವಿಂಗ್ ಆವ್ರೇಜ್ ನೀವು ಇಲ್ಲಿ ಹಾಕೊಂಡ್ರೆ 20 ಮೂವಿಂಗ್ ಆವ್ರೇಜು, ಮೂವಿಂಗ್ ಆವ್ರೇಜ್ ಇಲ್ಲಿ ಮೇಲ್ಗಡೆ ಟ್ರೇಡ್ ಆಗ್ತಿರತ್ತೆ. ಸೊ ಇವಾಗ ಓಕೆ ಲೆಟ್ಸ್ ಸಿ, ಅದು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನಾವು. ಓಕೆ, ಮೂವಿಂಗ್ ಆವ್ರೇಜ್ ಅದನ್ನು 20ಗೆ ಚೇಂಜ್ ಮಾಡ್ತೀನಿ. ಓಕೆ, ಸಿ ನಾನು ಹೇಳ್ದಂಗೆ ಇಲ್ಲಿ ನೋಡಿ ಪ್ರೈಸ್ ಮೂವಿಂಗ್ ಆವ್ರೇಜ್ಗೂ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸೊ ಮೆಜಾರಿಟಿ ಇದು ಡೌನ್ ಟ್ರೆಂಡಲ್ಲಿದೆ. ಸೊ ಇವಾಗ ಡೌನ್ ಟ್ರೆಂಡಲ್ಲಿ ಇರುವಾಗ ನೀವು ಇಲ್ಲಿ ವಾಲ್ಯೂಮ್ ನೋಡಿ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ಪ್ರೈಸ್ ಕೆಳಗೆ ಬೀಳ್ತಾ ಇದೆ. ದಟ್ ಇಸ್ ಫೈನ್. ಓಕೆ, ಬಟ್ ಒನ್ ಪರ್ಟಿಕ್ಯುಲರ್ ಪ್ರೈಸ್ಗೆ ಒನ್ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಅಂದರೆ ಒನ್ ಪರ್ಟಿಕ್ಯುಲರ್ ಡೇ ಇದಕ್ಕೆ ನೀವು ನೋಡ್ಬೋದು, ಈ ಪರ್ಟಿಕ್ಯುಲರ್ ಡೋಜಿಗೆ ವಾಲ್ಯೂಮು ತುಂಬ ಅಂದರೆ ತುಂಬ ಹೈ ಇದೆ, ತುಂಬ ಹೈ ವಾಲ್ಯೂಮ್ ಇದೆ ಆ್ಯಂಡ್ ಪ್ರೈಸ್ ಇನ್ನೂ ಕೆಳಗೆ ಹೋಗಿಲ್ಲ. ಪ್ರೈಸ್ ಅಂದರೆ ಅವತ್ತು ಬೇರಿಶ್ ಆಗಿಲ್ಲ, ಮೇಲೂ ಹೋಗಿಲ್ಲ ಕೆಳಗೂ ಹೋಗಿಲ್ಲ, ಬಟ್ ಡೌನ್ ಟ್ರೆಂಡಲ್ಲಿರುವಾಗ ಹೈ ವಾಲ್ಯೂಮ್ ಇತ್ತು ಅಂತಂದರೆ ಎಕ್ಸ್ಪೆಕ್ಟ್ ಏನು ಮಾಡ್ತೀವಿ, ಪ್ರೈಸ್ ಇನ್ನೂ ಕೆಳಗೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಆದರೆ ಇಲ್ಲ, ಆಗಿಲ್ಲ ಅಂತ ಅಂದರೆ ಜನ ಇನ್ನೂ ಸೆಲ್ ಮಾಡ್ತಾ ಇಲ್ಲ ಈ ಸ್ಟಾಕ್ನ, ನೋ ಮೋರ್ ಸೆಲ್ಲರ್ಸ್ ಇಲ್ಲ. ಸೊ ಇದು ಬೈಯಿಂಗ್ ಇಂಟ್ರೆಸ್ಟ್ ಎಕ್ಸಾಷನ್ ಆಗೋಗಿದೆ, ಸೆಲ್ಲರ್ಸ್ ಎಕ್ಸಾಸ್ಟ್ ಆಗೋಗಿದ್ದಾರೆ ಅಂತ ಅರ್ಥ. ಸೊ ಆದ್ದರಿಂದ ಇವಾಗ ನೆಕ್ಸ್ಟ್ ಬುಲ್ಲಿಶ್ ಮಾರ್ಕೆಟ್ ಶುರು ಆಗುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡು ನಾವಿಲ್ಲಿ ಎಂಟ್ರಿ ತೊಗೋಬೋದಿತ್ತು. ಸೊ ಇವಾಗ ನೋಡಿ ನೆಕ್ಸ್ಟ್ ಮಾರ್ಕೆಟ್ ಹಾಗೆ ಡೌನ್ ಟ್ರೆಂಡಿಂದ ಅದ್ರ ಮೇಲ್ಗಡೆ ಹೋಯ್ತು ಆ್ಯಂಡ್ ಪ್ರೈಸ್ ಮೇಲೆ ಟ್ರೇಡ್ ಆಗಕ್ಕೆ ಹೋಯ್ತು ಆ್ಯಂಡ್ ಅಪ್ ಟ್ರೆಂಡ್ ಶುರು ಆಗಿದೆ. ಸೊ ಇದನ್ನೇ ನಾನು ಹೇಳಿದೆ ಎಕ್ಸಾಷನ್ ವಾಲ್ಯೂಮ್. ಸೊ ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಫೋಕಸ್ ಆಗಿ ಆದಷ್ಟು ಈ ರೀತಿ ಎಕ್ಸಾಷನ್ ವಾಲ್ಯೂಮ್ಸ್ನ ಐಡೆಂಟಿಫೈ ಮಾಡೋದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ದಯವಿಟ್ಟು ಆ ರೀತಿ ಟ್ರೇಡ್ ಸಿಕ್ತು ಅಂತಂದರೆ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ರೈಟ್. ಇವಾಗ ನಾನು ಇನ್ನೂ ಒಂದು ಪ್ರೈಸ್ ಮೇಲೆ ಹೋಗ್ತಾ ಇದೆ ಬಟ್ ವಾಲ್ಯೂಮ್ಸ್ ಇಲ್ಲ ಅಂತ ಅಂದರೆ ದಟ್ ಮೀನ್ಸ್ ಇಟ್ಸ್ ಬೇರಿಶ್ ಮಾರ್ಕೆಟ್ ಅಂತ ಹೇಳಿದ್ದೆ. ಸೊ ಇವಾಗ ಅದು ನೋಡೋಣ. ಇವಾಗ ಇಲ್ಲಿ ನೋಡ್ಬೋದು ಕನ್ಸಿಸ್ಟೆಂಟಾಗಿ 2005 ಕನ್ಸಿಸ್ಟೆಂಟಾಗಿ ಅಪ್ ಟ್ರೆಂಡಲ್ಲಿದೆ ರಿಲಯನ್ಸು. ಓಕೆ, ಆ್ಯಂಡ್ ವಾಲ್ಯೂಮ್ ಕೂಡ ಪ್ರಿಸೈಸ್ಲಿ ಇನ್ಕ್ರೀಸ್ ಆಗೇ ಇದೆ. ಇಲ್ಲಿ ನೋಡಿ, ಇಲ್ಲೂ ವಾಲ್ಯೂಮ್ ಇನ್ಕ್ರೀಸ್ ಇದೆ, ಬಟ್ ಅದಾದಮೇಲೆ ಹೋಗ್ತಾ ವಾಲ್ಯೂಮ್ ಲೋ ಆಗ್ತಾ ಬಂತು. ಕಂಪ್ಯಾರಿಟಿವ್ಲಿ 2006 ಕಂಪೇರ್ ಮಾಡಿದ್ರೆ ವಾಲ್ಯೂಮ್ ಲೋ ಆಗ್ತಾ ಬಂತು. ಅದಾದಮೇಲೆ ನಾವು ನೋಡ್ತಾ ಹೋದರೆ ವಾಲ್ಯೂಮ್ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಬಟ್ ಒಂದು ಸ್ಟಡಿ ಫೇಸಲ್ಲಿತ್ತು. ಬಟ್ ಇಲ್ಲಿ ಅಕ್ಟೋಬರ್ 2007 ಆದಮೇಲೆ ವಾಲ್ಯೂಮು ಡ್ರಾಸ್ಟಿಕ್ ಆಗಿ ರೆಡ್ಯೂಸ್ ಆಗ್ತಾ ಬಂತು, ಬಟ್ ಪ್ರೈಸು ಮೇಲೆ ಹೋಗ್ತಾ ಇದೆ. ಬೈಯರ್ಸ್ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಬಟ್ ಪ್ರೈಸ್ ಮೇಲೆ ಹೋಗ್ತಾ ಇದೆ ಅಂತ ಅಂದರೆ ದಟ್ ದೇರ್ ಈಸ್
ಆ್ಯಂಡ್ ಡೌನ್ ಟ್ರೆಂಡ್ ಕಮ್ಮಿಂಗ್ ಅಂತ. ಅಂದರೆ ಇಲ್ಲೂ ಕೂಡ ಬಯರ್ಸ್ ಎಕ್ಸಾಸ್ಟ್ ಆಗೋಗಿದ್ದಾರೆ. ನೆಕ್ಸ್ಟ್ ಏನೇ ಇದ್ರು ಡೌನ್ ಟ್ರೆಂಡ್ ಶುರು ಆಗುತ್ತೆ. ಪ್ರೈಸ್ ಇನ್ ಮೇಲೆ ಹೋಗೋದಕ್ಕೆ ಯಾರು ಇಂಟ್ರೆಸ್ಟ್ ಇಲ್ಲ, ಯಾಕೆಂದರೆ ಯಾರು ಸೇಲ್ ಮಾಡೋದಕ್ಕೆ ಇರೋದಿಲ್ಲ, ಬಯರ್ಸ್ ಬೈ ಮಾಡೋದಕ್ಕೆ. ಅವ್ರು ಇಂಟ್ರೆಸ್ಟ್ ತೋರಿಸ್ತಾ ಇದ್ರು, ಅಲ್ಲಿ ಅವರಿಗೆ ಬೈ ಮಾಡೋದಕ್ಕೆ ಸ್ಟಾಕ್ಸ್ ಇರೋದಿಲ್ಲ. ಸೊ ಆದ್ದರಿಂದ ಅವಾಗ ಪ್ರೈಸ್ ಹಾಗೆ ಇನ್ಕ್ರೀಸ್ ಆಗೋಲ್ಲ, ಅಂದರೆ ವಾಲ್ಯೂಮ್ ಇನ್ಕ್ರೀಸ್ ಆಗೋಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಇವಾಗ ನೋಡಿ, ಮೇಲೆ ಹೋಗ್ತಿದ್ದಂಗೆ ಅದಾದ್ಮೇಲೆ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಹ್ಯೂಜ್ ವಾಲ್ಯೂಮಲ್ಲಿ ಜನ ಪ್ರಾಫಿಟ್ ಬುಕ್ ಮಾಡಿದ್ರು. ಇಲ್ಲಿ ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಜನ ವಾಲ್ಯೂಮ್ ಬುಕ್ ಮಾಡಿದ್ರು. ಆ್ಯಂಡ್ ವಾಲ್ಯೂಮ್ ಬುಕ್ ಮಾಡಿ ರಿಲಯನ್ಸ್ ಡೌನ್ ಟ್ರೆಂಡ್ ಶುರು ಆಯಿತು. ಸೊ ಹೀಗೆ ವಾಲ್ಯೂಮಿಂದನೇ ನಾವು ಆ್ಯಕ್ಚುಲ್ ಆಗಿ ತುಂಬ ನೀಟಾಗಿ ಅಬ್ಸರ್ವ್ ಮಾಡಿ ನಾವು ಕನ್ಫರ್ಮೇಷನ್ ತೊಗೋಬೋದು, ಅದು ಡೌನ್ ಟ್ರೆಂಡಲ್ಲಿ ಇದೆಯಾ, ಫ್ಯೂಚರ್ ಏನಾಗುತ್ತೆ, ಅಂದರೆ ವಾಲ್ಯೂಮ್ ಬುಲ್ಲಿಶ್ ಆಗಿದೆಯಾ ಬೇರಿಶ್ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಸೊ ಇವಾಗ ಇದೇ ರೀತಿ ಇನ್ನೂ ಒಂದು ಎಕ್ಸಾಂಪಲು ನಾವು SBI ಅಲ್ಲಿ ನೋಡೋಣ. ಸೊ ಇವಾಗ ಇದು SBI. ಸೊ ಓಕೆ, ನಾನು ಮೂವಿಂಗ್ ಆವ್ರೇಜ್ ಮತ್ತು ವಾಲ್ಯೂಮ್ ಆ್ಯಡ್ ಮಾಡ್ಕೋತೀನಿ. ಓಕೆ, ಇವಾಗ ಇದು SBI ಬ್ಯಾಂಕ್, ನಿಮ್ಗೆ ಗೊತ್ತಿರೋಂಗೆ. ಓಕೆ, ಇವಾಗ ಇದು SBI ಅಲ್ಲಿ ನೀವು ನೋಡ್ಬೋದು, ಸೇಮ್ ಅದೇ ಹೇಳಬೇಕು ಅಂತ ಅಂದರೆ ಪ್ರೈಸ್ ಇಲ್ಲಿ ಮೇಲ್ಗಡೆ ಅಪ್ ಟ್ರೆಂಡಲ್ಲಿದೆ, ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿತ್ತು, ಅಂದರೆ ಸ್ಟಡಿ ಫ್ಲೋ ಅಲ್ಲಿತ್ತು. ಬಟ್ ಆಫ್ಟರ್ ಒನ್ ಪರ್ಟಿಕ್ಯುಲರ್ ಟೈಮ್ ವಾಲ್ಯೂಮ್ಸ್ ಡ್ರಾಪ್ ಆಯಿತು. ಬಟ್ ಅದೇ ಪಾಯಿಂಟಲ್ಲಿ ಪ್ರೈಸ್ ಇನ್ನೂ ಮೇಲೆ ಹೋಗೋಕ್ಕೆ ಶುರು ಆಯಿತು. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೆಳಗೆ ಬೀಳ್ತಾ ಇದೆ ವಾಲ್ಯೂಮ್, ಪ್ರೀವಿಯಸ್ ಡೇಗಿನ ಅಥವಾ ಪ್ರೀವಿಯಸ್ ವೀಕಿಗಿನ ಲೋ ಆಗ್ತಾ ಇದೆ. ಬಟ್ ಇಲ್ಲಿ ಪ್ರೈಸ್ ಇನ್ನೂ ಮೇಲೆ ಹೋಗ್ತಾ ಇದೆ. ದಟ್ ಮೀನ್ಸ್ ದ್ಯಾಟ್ ಅಂದರೆ ನೆಕ್ಸ್ಟ್ ಇನ್ ವಾಲ್ಯೂಮ್ ಇಲ್ಲ ಬೈಯರ್ಸ್ ಬೈ ಮಾಡೋದಕ್ಕೆ, ಯಾರು ಸೇಲ್ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಅದಾದಮೇಲೆ ಜನ ಪ್ರಾಫಿಟ್ ಬುಕ್ ಮಾಡೋದಕ್ಕೆ ಶುರು ಮಾಡಿದ್ರು ಈ ಪಾಯಿಂಟಲ್ಲಿ. ಅದು ಹೇಗೆ ಗೊತ್ತಾಯಿತು ಅಂತಂದರೆ ಇನ್ಕ್ರೀಸ್ ಇನ್ ವಾಲ್ಯೂಮ್, ಬಟ್ ಪ್ರೈಸ್ ಇನ್ನ ಮೇಲೆ ಹೋಗ್ತಾ ಇಲ್ಲ, ಈ ಪಾಯಿಂಟಿನ ಮೇಲ್ಗಡೆ ಹೋಗ್ತಾ ಇಲ್ಲ. ಕನ್ಸಾಲಿಡೇಷನ್ ಶುರು ಆಯ್ತು ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಕನ್ಸಾಲಿಡೇಟ್ ಆಗೋಕ್ಕೆ ಶುರು ಆಯಿತು. ಓಕೆ, ಆ್ಯಂಡ್ ವಾಲ್ಯೂಮಲ್ಲಿ ಇನ್ಕ್ರೀಸ್ ಆಗ್ತಾ ಹೋಯ್ತು, ಬಟ್ ಪ್ರೈಸ್ ಇನ್ನು ಮೇಲೆ ಹೋಗ್ತಾ ಇಲ್ಲ. ದಟ್ ಮೀನ್ಸ್ ಜನ ಕನ್ಫ್ಯೂಸ್ಡ್ ಆಗಿದ್ದಾರೆ, ಆ್ಯಂಡ್ ಮೋರ್ ಓವರ್ ಜನ ಪ್ರಾಫಿಟ್ ಬುಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಅರ್ಥ. ಸೊ ಅದಾದಮೇಲೆ ನೀಟಾಗಿ ಪ್ರಾಫಿಟ್ ಬುಕ್ಕಿಂದ ಸ್ಟಾಕ್ ಕೆಳಗೆ ಬೀಳಕ್ಕೆ ಶುರು ಆಯಿತು. ಓಕೆ, ಸೊ ಇವಾಗ ನೆಕ್ಸ್ಟ್ ಹಾಗೆ ಇಲ್ಲಿ ಕೆಳಗೆ ಬೀಳಕ್ಕೆ ಶುರು ಆಯಿತು. ಸೊ ಕೆಳಗೆ ಬೀಳೋದಕ್ಕೆ ವಾಲ್ಯೂಮ್ಸ್ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಯಿತು. ಓಕೆ, ವಾಲ್ಯೂಮ್ ಇನ್ಕ್ರೀಸ್ ಆಗಿ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ವಾಲ್ಯೂಮ್ ಹೈ ಆಯಿತು, ಆಲ್ ಟೈಮ್ ಹೈ, ರಿಗಾರ್ಡ್ಲೆಸ್ ಆಫ್ ಲಾಸ್ಟ್ 1 year ಇಟ್ ಈಸ್ ಆಲ್ ಟೈಮ್ ಹೈ. 1 year ಅಥವಾ 1.5 yearಗಿನ ಇಟ್ಸ್ ಆಲ್ ಟೈಮ್ ಹೈ ಆ ವೀಕಲ್ಲಿ. ಬಟ್ ಪ್ರೈಸ್, ದರ್ ಇಸ್ ನೋ ಪ್ರೈಸ್ ಡ್ಯಾಮೇಜ್. ಪ್ರೀವಿಯಸ್ ಲೋ ಕೂಡ ಬ್ರೇಕ್ ಮಾಡಿಲ್ಲ ವಿತ್ ಸಚ್ ಹ್ಯೂಜ್ ವಾಲ್ಯೂಮ್. ಅಷ್ಟು ಹ್ಯೂಜ್ ವಾಲ್ಯೂಮ್ ಎಂದು ಪ್ರೀವಿಯಸ್ ಲೋ ಏನಿದೆ ಇದನ್ನು ಕೂಡ ಬ್ರೇಕ್ ಆಗಿಲ್ಲ. ದಟ್ ಮೀನ್ಸ್ ದಟ್ ಇಟ್ ಈಸ್ ಎಕ್ಸಾಷನ್ ವಾಲ್ಯೂಮ್, ಆ್ಯಂಡ್ ಜನ ಬೈಯಿಂಗಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ. ಅದಾದಮೇಲೆ ವಾಲ್ಯೂಮ್ ಮತ್ತೆ ಎಕ್ಸ್ಟ್ರಾ ಸಿಗಲಿಲ್ಲ, ಬಟ್ ವಾಲ್ಯೂಮ್ ಪ್ರೈಸ್ ಒಂದು ಸ್ವಲ್ಪ ಕೆಳಗೋಯ್ತು, ಮೇಲೆ ಹೋಗಿ, ಎಸ್ ಇಲ್ಲ ಅಂತಿಲ್ಲ. ಬಟ್ ದೆನ್ ಅಗೇನ್ ಸಿಮಿಲರ್ ವಾಲ್ಯೂಮ್ ಇನ್ಕ್ರೀಸ್ ಬಿಕಾಸ್ ಸಿಮಿಲರ್ ಪ್ರೈಸಲ್ಲಿ ಸಿಕ್ತು ಆ್ಯಂಡ್ ಬಯರ್ಸ್ ಇಂಟ್ರೆಸ್ಟ್ ತೋರಿಸಿದ್ರು. ಓಕೆ, ಆ್ಯಂಡ್ ಸಿಮಿಲರ್ ವಾಲ್ಯೂಮ್ ಮೋರ್ ದೆನ್ ಪಾಸ್ಟ್ 1.5 year ಆ್ಯಂಡ್ ಸ್ಟಿಲ್ ಈ ವಾಲ್ಯೂಮಲ್ಲಿ ಪ್ರೈಸು ಕೆಳಗೋಗಿಲ್ಲ, ಮೇಲೋಯ್ತು ಈ ಕ್ಯಾಂಡಲ್. ಆ್ಯಂಡ್ ಆವಾಗಿಂದ ಸ್ಟಾಕು ಅಪ್ ಟ್ರೆಂಡ್ ಮೂವ್ ಆಗೋಕ್ಕೆ ಶುರು ಆಯಿತು. ಸೊ ಹೀಗೆ ವಾಲ್ಯೂಮ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ಈ ರೀತಿ ಸಣ್ಣ ಪುಟ್ಟ ಆಸ್ಪೆಕ್ಟ್ಸ್ಗಳು ವಾಲ್ಯೂಮಿಂದ ನೀವು ತಿಳ್ಕೊಳ್ಳೋಕೆ ಶುರು ಮಾಡಿದ್ರೆ ತುಂಬ ಅಂದರೆ ತುಂಬ ಈಸಿ ನೀವು ಎಂಟ್ರಿ ಆಗೋದಕ್ಕೆ, ಅಥವಾ ನೀವು ಎಂಟ್ರಿ ಆಗೋದಕ್ಕೆ ಕನ್ಫರ್ಮೇಷನ್ ನೀವು ವಾಲ್ಯೂಮ್ ಯೂಸ್ ಮಾಡ್ಬೋದು. ಯಾಕೆಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ. ಸೊ ಇವಾಗ ಈ ಪರ್ಟಿಕ್ಯುಲರ್ ವೀಕಲ್ಲಿ ನೀವು ನೋಡ್ಬೋದು, ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಮೇಲ್ಗಡೆ ನಾವು ಮೂವ್ ಮಾಡ್ತಿದ್ದಂಗೆ ಚೇಂಜ್ ಆಗುತ್ತೆ. ಈ ಪರ್ಟಿಕ್ಯುಲರ್ ವೀಕಲ್ಲಿ ನೀವು ನೋಡಿದ್ರೆ ಮೇಲ್ಗಡೆ ವಾಲ್ಯೂಮ್ ಪಕ್ಕ 244 million ಶೇರ್ಸ್ ಟ್ರೇಡ್ ಆಗಿದೆ. ಅಂದರೆ
ಅಷ್ಟು ಜನ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಆ್ಯಂಡ್ ದೇರ್ ಮಸ್ಟ್ ಬಿ ಏನೋ ರೀಸನ್ ಇರಬೇಕಲ್ವ ಏನಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ. ಆ ಇಂಟ್ರೆಸ್ಟ್ ಏನಕ್ಕೆ ತೋರಿಸಿದ್ದಾರೆ ಅನ್ನೋದಕ್ಕೆ ನಾವು ಪ್ರೀವಿಯಸ್ ಡೇಸ್ ಪ್ರೈಸ್ ಏನಾಗಿದೆ, ವಾಲ್ಯೂಮ್ ಹೆಂಗೆ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅನ್ನೋದ್ರ ಮೇಲೆ ನಾವು ಅನಾಲಿಸಿಸ್ ಮಾಡಿ ನಾವು ಕನ್ಫರ್ಮೇಷನ್ ತಗೋಬೋದು ವಾಲ್ಯೂಮಿಂದ. ಇದ್ರ ಜೊತೆಗೆ ನಾವು ಮೂವಿಂಗ್ ಆವ್ರೇಜ್ ಇಟ್ಕೋಬೋದು. ಇವಾಗ ಈ ಮೂವಿಂಗ್ ಆವ್ರೇಜ್ನ ನೀವು ಕನ್ಸಿಡರ್ ಮಾಡಿ, 20 ಮೂವಿಂಗ್ ಆವ್ರೇಜು, 20 ಮೂವಿಂಗ್ ಆವ್ರೇಜ್ನ ಇಲ್ಲಿ ಬ್ರೇಕ್ ಆಗಿಲ್ಲ. ಸೊ ದಟ್ ಮೀನ್ಸ್ ದಟ್ ಇಟ್ಸ್ ಸ್ಟಿಲ್ ಇನ್ ಡೌನ್ ಟ್ರೆಂಡ್. ಓಕೆ, ಬಟ್ ಇವಾಗ ನೆಕ್ಸ್ಟ್ ಡೇ ಬ್ರೇಕ್ ಆಯಿತು, ಮೇಲೋಯ್ತು, ಪ್ರೈಸ್ ಮೇಲೋಯ್ತು. ಆ್ಯಂಡ್ ಇಟ್ ಈಸ್ ಕ್ವೈಟ್ ಗುಡ್ ಹ್ಯಾಮರ್ ವಿತ್ ಅ ಹ್ಯೂಜ್ ಬಾಡಿ, ಅಂದರೆ ಹ್ಯೂಜ್ ವಿಕ್ ಕೆಳಗೆ. ಸೊ ಹ್ಯಾಮರ್ ಆ್ಯಂಡ್ ಪ್ರೈಸ್ ಮೇಲ್ಗಡೆ ಹೋಯಿತು ಮೂವಿಂಗ್ ಆವ್ರೇಜಿಂದ. ಸೊ ಇವಾಗ ಮೇಲೆ ಹೋಗ್ತಾ ಇದೆ ಅಂತಂದರೆ ದಟ್ ಮೀನ್ಸ್ ದಟ್ ಅಪ್ ಟ್ರೆಂಡ್ ಹ್ಯಾಸ್ ಸ್ಟಾರ್ಟೆಡ್. ಎಸ್, ಆ್ಯಂಡ್ ಪ್ರೀವಿಯಸ್ ಡೇ ವಾಲ್ಯೂಮ್ ಕೂಡ ತುಂಬ ಚೆನ್ನಾಗಿ ಇತ್ತು. ಆ್ಯಂಡ್ ದಟ್ ವಾಲ್ಯೂಮ್ ಈಸ್ ಆಲ್ ಟೈಮ್ ಹೈ ಓವರ್ ದ ಪಾಸ್ಟ್ 2 years. ಯಾಕೆ ಇನ್ 2007 ಅಷ್ಟು ವಾಲ್ಯೂಮ್ ಇಲ್ಲ. ಸೊ ಆಗ ನಿಮಗೆ ಈ ಪಾಯಿಂಟಲ್ಲಿ ನೀವು ಬೈ ಮಾಡಿದ್ದಿದ್ರೆ ನೀವು ತುಂಬ ಚೆನ್ನಾಗಿ ಪ್ರಾಫಿಟ್ ನೋಡಿರ್ಬೋದಿತ್ತು. ಸೊ ಹೀಗೆ ಬೇರೆ ಆಸ್ಪೆಕ್ಟ್ಸ್ ಲೈಕ್ ಮೂವಿಂಗ್ ಆವ್ರೇಜ್ ಆಗಿರ್ಬೋದು, ಇಲ್ಲ RSI ಆಗಿರ್ಬೋದು, ಅಥವಾ ಬೇರೆ ಆಸಿಲೇಷನ್ ಆಗಿರ್ಬೋದು, ಇಲ್ಲ ಅಂತಂದರೆ ಬಾಲಿಂಜರ್ ಬ್ಯಾಂಡ್ಸ್ ಆಗಿರ್ಬೋದು, ಅದನ್ನೆಲ್ಲ ನೀವು ಯೂಸ್ ಮಾಡಿ ವಾಲ್ಯೂಮ್ನ ಕನ್ಫರ್ಮೇಷನ್ಗೆ ನೀವು ಇಟ್ಕೊಂಡ್ರೆ ದೆನ್ ತುಂಬ ಟ್ರೇಡ್ಸ್ ನಿಮ್ಮದು ಪಾಸಿಟಿವ್ ಆಗಿ ಎಕ್ಸಿಟ್ ಆಗ್ತೀರಾ ಆ್ಯಂಡ್ ವೆರಿ ಲೆಸ್ ನೆಗೆಟಿವ್ ಆಗಿ ಎಕ್ಸಿಟ್ ಆಗ್ತೀರಾ. ಸೊ ವಾಲ್ಯೂಮ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಮತ್ತೆ ನೋಡಿ. ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಏನು ಡೌಟ್ಸ್ ಇದೆ ಕೇಳಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಅಥವಾ ಇನ್ನೂ ಒಂದು ವಿಡಿಯೋ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಬಗ್ಗೆ ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಥಮ್ಸ್ ಅಪ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಹೋಗಿ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದ.